ಮೈಸೂರಿಂದ ತಾವು ಮೇಲ್ಕೋಟೆಯಿಂದ ತಾವು ಬಂದಿದ್ದೀರಾ. ತುಂಬ ಅರ್ಥಪೂರ್ಣವಾದ ಮಾತುಗಳು ಹೇಳಿದ್ದೀರಿ. ಇವತ್ತು ನಮ್ಮ ಮುಳೂರು ಗುರುಪ್ರಸಾದಿನ ಅಭಿಮಾನಿ ತಂಡದವರು ಮತ್ತೆ ನನ್ನ ಪ್ರೀತಿಯ ಅದು ಅಡ್ವೊಕೇಟ್ ಆಗಿ ಒಂದು ಹೆಸರು, ಇದು ಸಿನಿಮಾಗೆ ಒಂದ್ ಸ್ವಲ್ಪ ವೈಬ್ ಚೆನ್ನಾಗಿದೆ. ನಮ್ಗೆ ಅಪಾರವಾದ ಪ್ರೀತಿಯ ಒಂದು 100 ಕೊಲೆ ಮಾಡಿದ್ರು ನಮ್ಮ ಮೇಲೆ ಪ್ರೀತಿ. ಮತ್ತೆ ಮೈಸೂರು ನಗರದ ಅತ್ಯಂತ ಹಿರಿಯರು ಹಾಗೂ ಬಹಳ ಸ್ನೇಹಿತರಾದ ರಾಜೀವ್ ಇದ್ದಾರೆ, ಡಿ ಟಿ ಪ್ರಕಾಶ್ ಇದ್ದಾರೆ, ಚೋಪ್ರಾಜಿ ಇದ್ದಾರೆ ಅಲ್ಲಿ, ಮತ್ತೆ ನಮ್ಮ ಸುಬ್ರಹ್ಮಣ್ಯ ಶರ್ಮಾ ಅವರು, ಮತ್ತೆ ನಮ್ಮ ಮಿತ್ತಿ ಬಾಂಧವರು, ಪ್ರಕಾಶ್ ಗೌಡರು, ಹುಡುಗರವರು, ಹೀರೋ, ಮತ್ತೆ ಎಲ್ಲ ಸ್ನೇಹಿತರು. ಈ ಪಿಕ್ಚರ್ ನೋಡಿದ್ರೆ ನಮ್ಮ ಒಳಗಡೆ ಕೆಲವು ಸರ್ತಿ ಬಹಳ ದುಃಖ ಸಂಕಟ ಎಲ್ಲ ಇರುತ್ತೆ. ಇಂಥದ್ದು ನೋಡಿದ್ರೆ ಕೆಲವು ಕಾಲ ಅಥವಾ ಪಿಕ್ಚರ್ ನೋಡಿದ ನಂತರನೂ ಇದೆಲ್ಲ ನಾವು ಮರೆತು ಹೋಗಿ ನಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ, ಒಂದು ವಿಶೇಷವಾದ ನಾವು ಸ್ವಲ್ಪ ಊರ್ಜಿತ ಆಗ್ತೀವಿ. ಬಹುಶಃ ಅದಕ್ಕಾಗಿ ಈ ಸಿನಿಮಾಗಳು ಇರುತ್ತೆ. ಮತ್ತೆ ನಾನು ನೋಡಿದ್ದೀನಿ, ದೈನಂದಿನವಾಗಿ ನಮಗೆ ದುಃಖ ಪಡಿಸೋರು ಭಾಳ ಜನ ಇರ್ತಾರೆ, ಅಥವಾ ಒಂದು ನಗಿಸೋರು ಭಾಳ ಕಮ್ಮಿ. ನಗಿಸೋದು ಭಾಳ ಕಷ್ಟ, ಮತ್ತು ಇನ್ನೊಬ್ಬರಿಗೆ ಸಂತೋಷ ಮಾಡಿಸೋದು ಕಮ್ಮಿ. ಅಂಥದ್ರಲ್ಲಿ ಮುಳೂರವರು ಮತ್ತು ಅವ್ರ ತಂಡದವರು ತಾವು ಈ ಒಂದು ಸ್ಟೋರಿ ಬರೆದು ಡೈರೆಕ್ಟರ್, ಪ್ರೊಡ್ಯೂಸರ್, ಆಡೋದು ಮತ್ತು ಆ್ಯಕ್ಷನ್ ಎಲ್ಲ ಮಾಡೋದು ಕೆಲಸ ಅಲ್ಲ. ಸುಮಾರು ದುಡ್ಡು ಖರ್ಚಾಗತ್ತೆ ಇದಕ್ಕೆ. ಆದ ನಂತರ ಹೇಗೆ ಜನ ಅದಕ್ಕೆ ಸ್ವೀಕಾರ ಮಾಡ್ತಾರೆ ಮತ್ತು ಜನರು. ಸೊ ಅಂಥದ್ರಲ್ಲಿ ಭಾಳ ಚೆನ್ನಾಗಿ ಹಾಡು ನೋಡಿದ್ರೆ ಪಿಕ್ಚರ್ ನೋಡಬೇಕು ಅಂತ ಅನ್ಸುತ್ತೆ. ಮತ್ತು ಪಿಕ್ಚರಿಂದ ನಾವೆಲ್ಲ ಸ್ವಲ್ಪ ವಯಸ್ಸು ನಮ್ಮ 10-15% ಕಮ್ಮಿ ಆಗಿಬಿಡ್ತಾರೆ. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್, ಬಹಳ ಚಂದ ಹೇಳಿದ್ರಿ ಸರ್. ನಾವು ಹಿಂದೆ ಬಹಳ ಸಾಂಪ್ರದಾಯಿಕವಾದಂಥ ಒಂದು ವ್ಯವಸ್ಥೆಗಳನ್ನು ನೋಡಿದಂಥ ವ್ಯವಸ್ಥೆಗೂ ಇವತ್ತಿಗೆ ಹೊಸತ ಯುವ ಜೋಡಿಗಳು ನಾವು ನೋಡಿದ್ರು ಕೂಡ ಅವ್ರು ಮದುವೆ ಆಗ್ತಾರೆ ಅಂತಲೂ ಅಲ್ಲ, ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋಂಥ ಹೆಜ್ಜೆಗಳು ಆಗ್ತಿರ್ತವೆ. ಸೊ ಈ ಘಟನೆಗಳು ನೈಜವಾಗಿ ಪ್ರಪಂಚದ ಎಲ್ಲ ದೇಶದಲ್ಲೂ ನಡೀತಿರ್ತಕ್ಕಂಥದ್ದು. ಅದನ್ನ ಚಿತ್ರೀಕರಣದ ಮುಖಾಂತರ ನಮ್ಮ ಗುರುಪ್ರಸಾದ್, ಪ್ರದೀಪ್ ಎಲ್ಲ ಸೇರಿ ತಂದಿದ್ದಾರೆ. ಹೊಸ member of the media, the entire cast and crew of Life Velinda Illige, and my dear friends, thank you for being here on this wonderful location of the audio launch of this beautiful film. It's truly given me immense pleasure and a pride to stand here today. I am especially honored to speak a few words about someone who is very close to my heart. A hero of the film, Pradeep. Sorry, Arjun. Director of the film. I know Arjun personally since childhood. From a very young age, there was something different about. ಈ ಟೈಟಲ್ಗೂ ಅವನಿಗೂ ಸೂಕ್ತವಾದದ್ದಿದೆ. ಎಲ್ಲೋ ಇದ್ದ ಎಲ್ಲಿಗೋ ಹೋಗ್ತಾ ಇದ್ದಾನೆ. ಸೊ ಎಲ್ಲಿಂದ ಎಲ್ಲಿಗೆ ಅಂತ ನಮಗೂ ಅವಾಗವಾಗ ಡೌಟ್ ಬರುತ್ತೆ. ಯಾಕಂದರೆ ವೇದಿಕೆಯಲ್ಲಿರೋ ಎಲ್ಲರೂ ಅವನಿಗೆ ಆತ್ಮೀಯರು. ಅವನ ತುಂಟತನ, ಅವನ ಹುಡುಕಾಟ ಎಲ್ಲ ನೋಡಿ ಬಂದವರು ನಾವೆಲ್ಲರೂ. ನಮ್ಮ ಮುಂದೆ ಬೆಳೀತಾ ಇದ್ದಾನೆ. ಅವಾಗವಾಗ ದಾರಿ ತಪ್ಪಿದ ಮಗ ಅದ ಅಂದ್ಕೊಳ್ತಾ ಇದ್ವಿ. ದಾರಿಯಲ್ಲಿ ಬಂದಿದ್ದಾನೆ ಮಗು ಅನ್ನೋದು ಒಂದು ಸಂತಸ. ಅವನು ಒಳ್ಳೆ ವಕೀಲ ಆಗ್ತಾನೆ ಅನ್ನೋ ಸಂತೋಷ ಇದೆ. ಅವನು ಹೆಂಗಿರ್ತಾನಂದ್ರೆ, ನನ್ನ ಹತ್ರ ಅಂಕಲ್ ನಾಳೆ ಲಾಯರ್ ಆಗಬೇಕು, ಅಂಕಲ್ ನಾನು ಕೋರ್ಟ್ಗೆ ಹೋಗ್ಬೇಕು, ಅಂಕಲ್ ಸುಪ್ರೀಂ ಕೋರ್ಟ್ಗೆ ಫೋನ್ ಮಾಡಬೇಕು. ಅದು ಹೆಂಗಿರುತ್ತೆ ಅಂದರೆ, ನಮ್ಮನ್ನು ರಿಕ್ವೆಸ್ಟ್ ಆರ್ಡ್ರ ಏನಂತ ಗೊತ್ತಿಲ್ಲ, ಬಟ್ ಅವನ ಎಲ್ಲ ಒಂದು ಕನಸಿನಲ್ಲಿ ನಾವೆಲ್ಲರೂ ಸ್ಟೇಜಲ್ಲಿರೋರು ಎಲ್ಲರೂ ಭಾಗಿಯಾಗಿದ್ದೀವಿ. ಅವನು ಏನಾದರೆ ಅದನ್ನ ಆ ಪ್ರೀತಿ ನಮ್ಮ ಮೇಲೆ ಕೊಟ್ಟಿದ್ದಾನೆ. ಅವನು ಯಾವಾಗಲೂ ನಂಬರ್ 1 ಆಗಬೇಕು ಅಂತ ನಾವೆಲ್ಲರೂ ಗುರು. ಯಾಕಂದರೆ ಅವನು ಮಾತಾಡ್ಬೇಕಾದ್ರೆ ಎಲ್ಲರೂ ಏನನ್ಸುತ್ತೆ ಅಂದರೆ ತುಂಬ ತುಂಟು ಹುಡುಗ ಅನಿಸುತ್ತೆ, ಆದರೆ ತುಂಬ ಸೀರಿಯಸ್. ತುಂಬ ಅವನು ಏನು ಕೆಲಸ ತೊಗೊಳ್ತಾನೆ ಮಾಡ್ತಾನೆ. ಇಲ್ಲಿ ಡಿ ಟಿ ಪ್ರಕಾಶ್ ಆಗಿರ್ಬೋದು, ಭಾಸ್ಕರ್ ಸರ್ ಇರ್ಬೋದು, ಎಲ್ಲ ವೇದಿಕೆಯಲ್ಲಿರೋರು ನಾವು ನಮ್ಮ ಹುದ್ದೆಯಲ್ಲಿ ದೊಡ್ಡ ವ್ಯಕ್ತಿಗಳು, ನಮ್ಮ ಒಂದು ವ್ಯಾಪಾರದಲ್ಲಿದ್ದರು. ನಮ್ಮೆಲ್ಲರಿಗೂ ಒಂದು ಪುಟ್ಟ ಮಗು ಥರ ಇದ್ದಾನೆ ಪ್ರದೀಪು. ಗುರುಪ್ರಸಾದ್ ಅವರೇ ತಾವು ಅವನ್ನ ದಾರಿಗೆ ತರ್ತಾ ಇದ್ದೀರಿ. ಸೊ ನಮ್ಮ ಪ್ರದೀಪ್ ಅವರು ಬೆಳೆದಿದ್ದಾನೆ, ಎಲ್ಲಿದ್ದಾನೋ ಎಲ್ಲಿಗೋ ಹೋಗಬೇಕು ಅಂತ ಒಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಒನ್ ಅಂಡ್ ಆಲ್. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ, ಹಿತೈಷಿಗಳೇ, ಬಹುಶಃ ಇದು ಒಂದು ವಿಭಿನ್ನವಾದಂತಹ ಕಥಾವಸ್ತುವನ್ನು ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಪ್ರದೀಪ್ ಜೊತೆ ಚರ್ಚೆ ಮಾಡುವಂಥ ಹಲವಾರು ಸಂದರ್ಭಗಳಲ್ಲಿ ಆತನು ಹೇಳಿದ್ದಾನೆ. ಬಹುಶಃ ಈತನ ಹಲವಾರು ಅವತಾರಗಳನ್ನ ಇಲ್ಲಿ ಇರುವಂಥ ಎಲ್ಲ ಗಣ್ಯರು ತಿಳಿಸಿದ್ದಾರೆ. ಬಹುಶಃ ಇದು ದಶಾವತಾರ ಅಲ್ಲ, ಇದೊಂದು ಶತಾವತಾರ ಅಂತೇಳಿ ನಾನು ಹೇಳ್ಬೇಕಾಗ್ತದೆ. ಯಾಕೆಂದರೆ ಈತ ಸುಮಾರು 21ನೇ ವಯಸ್ಸಿಗೆ ಮೈಸೂರಿನಲ್ಲಿ ಚುನಾವಣೆಗೂ ಕೂಡ ನಿಂತಿದ್ದ ಅನ್ನುವಂಥದ್ದು ಒಂದು ವಿಶೇಷವಾದಂಥದ್ದು. ಅಲ್ಲಿ ಒಂದು 3,000 to 5,000 ಓಟನ್ನು ತೆಗೆದುಕೊಂಡು ಆತ ಡಿಫೀಟ್ ಆಗಿದ್ದಾನೆ. ಅಂದ್ರೆ ಪಾಲಿಟಿಕ್ಸ್ ಬಿಟ್ಟಿಲ್ಲ.
ಇಲ್ಲ. ಅದ್ರ ಜೊತೆಗೆ ಸೊ ಅವತ್ತು ನಾಮಿನೇಷನ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ನೋಡದ್ದು 4 ಜನ ಇದನ್ನ ಒಂದು ಜನಿವಾರ ಹಾಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಬಂದ್ರು. ಏನಿದು ವಿಶೇಷವಾಗಿ ಏನೋ ಗಣಪತಿ ಮೂರ್ತಿ ಬಂದಂಗೆ ಬರ್ತಾ ಇದಿಲ್ಲ ಅಂತ ಹೇಳಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇದ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಸೊ ಅದನ್ನ ಆ ರೀತಿ ಹಲವಾರು ವಿಭಿನ್ನವಾದಂಥ ಒಂದು ಪುಟ್ಟ ಮಗು ತರ ಈಗಾಗಲೇ ತಿಳಿಸಿದಾಗೆ ಆತ ಹಲವಾರು ರೀತಿಯಂತ ಅಭಿರುಚಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇರ್ತಾನೆ. ಅದರಲ್ಲಿ ಒಬ್ಬ ಉತ್ತಮವಾದಂಥ ಕಲಾವಿದ ಇದ್ದಾನೆ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ಬೋದು. ಹಾಗಾಗಿ ಆತನ ಒಂದು ನಿರ್ದೇಶನದಲ್ಲಿ ಬಂದಿರುವಂಥ ಈ ಚಿತ್ರ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿ ಇದು ಜನಗಳಿಗೆ ತಲುಪಿ ಆ ಮೂಲಕ ಒಂದು ಶತದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕ್ರಿಯೇಟಿವ್ ಟಾಕ್ಸ್ ಅನ್ನೋದು ಕಾಣ್ತಾ ಇತ್ತು. ಸೊ ಮುಂಚೆ ನಮ್ದು ಹಾಗೆ ಫ್ರೆಂಡ್ಶಿಪ್ ಇತ್ತು, ಬೇರೆ ಬೇರೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ವಿ. ಬಟ್ ಪ್ರತಿ ಕಾನ್ವರ್ಸೇಷನ್ ಅಲ್ಲಿ ಒಬ್ಬ ವ್ಯಕ್ತಿದು ಕ್ರಿಯೇಟಿವಿಟಿ ಇದೆ ಅಂತ ವ್ಯಕ್ತಿ ನಮ್ಗೆ ಅಪ್ರೋಚ್ ಮಾಡಿ, ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ತಮ್ಮ ಸಹಾಯ ಬೇಕು ಅಂದಾಗ, ಸರ್ ಏನ್ ಸಿನಿಮಾ, 1 ಲೈನ್ ಕತೆ ಸರ್, ಸಿಂಪಲ್ ಆಗಿ ಸರ್ ಯಾರ್ಯಾರೋ ಜನ ಎಲ್ಲೆಲ್ಲ ಹೋಗ್ತಾರೆ, ಏನೇನೋ ಆಗುತ್ತೆ, ಇಷ್ಟೇ ಸರ್. ಟೈಟ್ಲ್ ಏನು, ಹಂಗೆ ಸರ್ ಎಲ್ಲಿಂದನೋ ಏನೇನೋ ಆಗ್ಬಿಡುತ್ತೆ. ಈಗ ಅಂದಾಗ ಆವಾಗ ನಾವು ಡಿಸ್ಕಷನ್ ಮಾಡೋದು ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಒಂದು ಟೈಟ್ಲ್. ಸೊ ಅವ್ರ ಕ್ರಿಯೇಟಿವ್ ಮೈಂಡ್ ಇದೆ ಅಂತ ಗೊತ್ತು, ಮತ್ತೆ ಪ್ಯಾಷನ್ ಇದೆ ಅಂತ ಇದ್ದಾಗ ಅಂತ ವ್ಯಕ್ತಿಗಳು ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಸಿನಿಮಾನ ನಾವು ತುಂಬಾ ಸೀರಿಯಸ್ ಆಗಿ ನಾವು ನಿರ್ಮಾಣ ಮಾಡೋದನ್ನ ನೋಡಿದೀವಿ. ತುಂಬಾ ಜನ ಸ್ಟ್ರಗಲ್ ಮಾಡ್ತಾರೆ, ಕಷ್ಟಪಡ್ತಾರೆ. ನಾವು ಸಿನಿಮಾ ಮಾಡ್ತೀವಿ, ಎಲ್ಲ ಸಾಲ ತಂದು ಸಿನಿಮಾಗಳನ್ನ ಮಾಡ್ತಿರ್ತಾರೆ. ವರ್ಕ್ ಮಾಡುವಾಗ ನಾವು ಸಿನಿಮಾ ಮಾಡಿದೀವಿ ಅಂತ ಫೀಲ್ ಆಗಿದೆ. ಯಾಕಂದ್ರೆ ಅಷ್ಟೊಂದು ಈಸಿಯಾಗಿ ಇಡೀ ಟೀಮ್ನ ಎಲ್ಲರೂ ಯಾವಾಗ ಕಂಫರ್ಟಬಲ್, ಈಗ ನಾರಾಯಣ ಶೆಟ್ಟಿ ಎಲ್ಲರೂ ಬರಬೇಕು ಅಂತ ಹಠ ಅನ್ನೋದು, ಎಲ್ಲರೂ ಯಾವಾಗ ಕನ್ವಿನ್ಸ್ ನೆಕ್ಸ್ಟ್ ವೀಕ್ ಮಾಡೋಣ, ರಜೆ ದಿನ ಮಾಡೋಣ, ಹ್ಯಾವ್ ಅ ಫನ್ ನೈಸ್ ಮೂಮೆಂಟ್ ಲೈಫ್ ಜರ್ನಿಯನ್ನು ಬ್ಯೂಟಿಫುಲ್ ಆಗಿ ಸಿನಿಮಾದಲ್ಲೂ ಎಂಜಾಯ್ ಮಾಡಿದ್ದಾರೆ, ಸಿನಿಮಾದಲ್ಲೂ ತೋರಿಸಿದ್ದಾರೆ. ಸೊ ಸೆಟ್ ಹೋಗೋಕ್ಕೂ ಒಂದು ನನಗೆ ಭಯ ಏನಂದ್ರೆ, ಒಂದ್ಸಲ ನಾನು ಸೆಟ್ ಹೋಗಿದ್ದು ಒಂದು ಪ್ರಾಜೆಕ್ಟ್. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾರೆ ಅಂದ್ರೆ, ಒಂದು ಫೈಟ್ ಸೀಕ್ವೆನ್ಸ್, ಸೀನಿಯರ್ ಫೈಟ್ ಮಾಸ್ಟರ್ ಎಷ್ಟು ಫೈಟ್ ಸೀರಿಯಸ್ ಆಗಿ ಮಾಡಿದ್ರೆ ಅಂದ್ರೆ, ಫೈಟ್ ಮಾಸ್ಟರ್ ಹೇಳ್ಬಿಟ್ರು. ಯಾಕೆಂದ್ರೆ ಫೈಟ್ ಸ್ಟಾಪ್ ಅಂದ್ರೂ ಸಹ ಅಲ್ಲಿರೋ ಕಟ್ಟಿಗೆನ ತಗೊಂಡು ಮೈಗೆಲ್ಲ ಹೊಡ್ಕೊಂಡು ಬಾಡಿ ಎಲ್ಲ ರೆಡ್ ಮಾಡ್ಕೊಂಡ್ಬಿಟ್ರು. ಅಷ್ಟೊಂದು ಇನ್ವಾಲ್ವ್ ಆಗಿದ್ರು. ಎಲ್ಲರೂ ನಮಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇರೋದೆಲ್ಲ ಐಟಮ್ಸ್ ಎಲ್ಲ ಓಡಾಡ್ತಿದ್ದಾರೆ, ಇನ್ನೂ ಆಕ್ಷನ್ ಕಟ್ ಆಗಿಲ್ಲ ಅನ್ನೋಂಥದ್ದು. ಅದು ಒಂದೇ ಸಲ ಹೋದೆ, ಅದೇ ಲಾಸ್ಟ್ ಹೋದೆ. ನಾನು ಬರೋದೆಲ್ಲ ಶೂಟಿಂಗ್ ಸೆಟ್ಗೆ ಅಂತ ಹೇಳ್ಬಿಟ್ಟೆ. ಸೊ ಇಡೀ ಸಿನಿಮಾನ ಮುಗಿಸ್ಕೊಂಡು ಒಬ್ಬರೇ ಮುಂದೆ ನಿಂತು ಇಡೀ ಟೀಮ್ನ ಕಟ್ಕೊಂಡು ಒಂದು ಸಿನಿಮಾನ ಮುಗಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಆ ಡೋರ್ ಕ್ಲೋಸ್ ಮಾಡ್ಬಿಡಿ ಅಲ್ಲಿ. ಓಕೆ. ಅದು ಬೇಗ ಬೇಗ ಕೊಡ್ತೀವಿ ನಾನು. ನೆಕ್ಸ್ಟ್ ಚೇರ್ಸ್ ಹಾಕ್ಸಿ ಪ್ರೆಸ್ ಮೀಟ್ ಶುರು ಮಾಡ್ಬಿಡೋಣ. ಹಾ, ಗ್ರೂಪ್ ಫೋಟೋ ಬಂದು ಹಾಕ್ಬಿಡಿ. ಅದೇ 5 ಜನ ಇದ್ದಾರೆ.